ಯಾವ ಥರ ಹೇಳಿಕೆ ಕೊಟ್ರಿ ಪಾಪ ಅಶೋಕ್ ಅವರಿಗೆ ವಿಜೇಂದ್ರ ಹೇಳ್ತಾರೆ ನಮ್ಮ ಡೆಪ್ಟಿ CM ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ ಶೋಭಕ್ಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಟಿ CM ಅವರು. ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳನ್ನ ಫೋಟೋಗಳು ಹಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿ ಬೀದಿಲಿ ಹರಾಜು ಹಾಕಿದಿರಲ್ಲ, ಏನು ಸಂತ್ರಸ್ತ ಕೆಲಸ ಮಾಡ್ತೀರಿ ನೀವು? ಆ ಹೆಣ್ಣು ಮಕ್ಕಳಿಗೆ ಏನು ಒಂದು ಸ್ಥೈರ್ಯ ತುಂಬ್ತೀರಿ? ಇವತ್ತೆಲ್ಲ ಬರೆದವರಲ್ಲ ಅವರು ಹನುಮಂತರಾಯಪ್ಪನವರು. ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿರೋರು ನೀವು. ಇಲ್ಲಿ ಪಾಪ ಪೆನ್ ಡ್ರೈವ್ ಕುಟುಂಬ DK ಸುರೇಶ್ ವ್ಯಂಗ್ಯ. ಅಪ್ಪ ನಿಮ್ಮ ಪೆನ್ ಡ್ರೈವ್ ಗತೆ ನಾನು ಹೇಳೋದಲ್ಲ, ಅದು ಯಾವ ವಿಡಿಯೋಲ್ಲಿ ಓಡಾಡ್ತಾವಪ್ಪ, ಅದು ಯಾರೋ ಏನು ಮೂರ್ತಿ ಅಂತಲೂ, ಅದು ಯಾರೋ ಒಂದು ಹಳೆ ಕತೆ. ನಿಮ್ಮ ಎಲ್ಲೇನು ಮೂರ್ತಿನ ಇವ್ರ ಎಂಟ್ರಿ ಹೆಂಗೆ ಬಂತರು, ದುಡ್ಡು ಮಾಡೋದು ಹೆಂಗೆ ಅಂತ ನನ್ನ ಶಿಷ್ಯ ಖುಷಿ ಆಯ್ತದೆ ಈ ಮಟ್ಟಿಗೆ ಬೆಳೆದ್ನಲ್ಲ ಅಂತ ಹೇಳಿ ಪಾಪ ಅದು ಬುಟ್ಟವರಪ್ಪ ಅವರು ಯಾರು ಎಲ್ಲೆನ್ನ ಮೂರ್ತಿ ಅಂತ ಹೇಳಿ. ಆಮೇಲೆ ಅದು ಎಂಥದ್ದು ನಿಮ್ಮ ಹಿಂದೆ ಒಬ್ಬರು ಆಫೀಸರ್ ಸಂಗ್ರಾಮ್ ಸಿಂಗು ಯಾವುದೋ LH ಹೋಗಿ ರೈಡ್ ಮಾಡಿದಾಗ ನೀವೇನೇನು ಮಾಡ್ತಾಯಿದ್ರಿ ಅಂತೇಳಿ ಅವ್ರು ಹೇಳ್ಕೊಂಡವ್ರೆ, ನಾನು ಹೇಳ್ತಿಲ್ಲ. ನಿಮ್ಮ ಸಂಸ್ಕೃತಿ ಪೆನ್ ಡ್ರೈವ್ ಸಂಸ್ಕೃತಿ ಅಂತ ದೇವೇಗೌಡರು ಕುಟುಂಬದ್ದು. ಕುಮಾರಸ್ವಾಮಿ ಅವ್ರ ಮಗ, ನನ್ನ ಮಗ ಅವನು ಅಂತ ಹೇಳಿದ್ರು. ಎಸ್, ಹೇಳಿದ್ದೇನೆ. ಹಾಸನದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ, ಈ ಪ್ರಕರಣ ಈ ರೀತಿ ಆಗಿರೋದು. ನಿಮಗೆ ಗೊತ್ತಿತ್ತಲ್ವಪ್ಪ, ಈಗೆಲ್ಲ ಬಿಟ್ಟಿರಲ್ಲ ರಾಹುಲ್ ಗಾಂಧಿ, ಸುರ್ಜೇವಾಲಾ. ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ CM ಈ ಕಡೆ CM ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರಂತೆ. ಕೂತ್ಕೊಂಡು ಟಿಕ್ ಮಾಡಿದ್ದು ಯಾರು? ಸುರ್ಜೇವಾಲಾ. ಯಾರ್ಯಾರು ಫೋಟೋ ಬಿಡಬೇಕು ಅಂತ ಮಿಸ್ಟರ್ ಸುರ್ಜೇವಾಲಾ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಮಕ್ಳು ಫೋಟೋ ಬಿಡಬೇಕು, ಎರಡನೇದು ಯಾವ ಥರ ಬಿಡಬೇಕು ಅಂತೇಳಿ ಟಿಕ್ ಆಗ್ತಲ್ಲಪ್ಪ. ನೀನು ಆರ್ಥಿಕ ನೆರವು ಕೊಡೋಣ ನೀನು ಸುರ್ಜೇವಾಲಾ? ನಿನಗೆ ಯಾವ ಜವಾಬ್ದಾರಿ? ನೀನು ಸರ್ಕಾರದಿಂದ ನೀವ್ಯಾಕೆ ಕೊಡ್ತೀರಿ? ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು, ನೀವು ಅನೌನ್ಸ್ ಮಾಡೋಕ್ಕಾಯ್ತದ? ಅಲ್ಲೆಲ್ಲ ಕೋಲಾರದಲ್ಲಿ ಹೇಳ್ಕೊಂಡಿದ್ದೀರಿ.